ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ರಿವ್ಯೂ ಮಾಡಬೇಕು ಅಂತ ಬಂದಿದ್ದೀವಿ. ತಮಿಳು ಮಾಸ್ ಆಕ್ಷನ್ ಸಿನಿಮಾ ಮದ್ರಾಸಿ ಸಿನಿಮಾದ ರಿವ್ಯೂನ ನಾನಿವತ್ತು ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ಈ ಸಿನಿಮಾದಲ್ಲಿ ಮುಖ್ಯವಾಗಿ ಫ್ಯಾಮಿಲಿ ರಿವೆಂಜು ಹಾಗೂ ಆಕ್ಷನ್ ಅಂಶಗಳನ್ನ ತುಂಬಿಸ್ಬಿಟ್ಟವ್ರೆ ಗುರು. ಕತೆ ಬಹುತೇಕ ಪ್ರಿಡಿಕೇಬಲ್ ಅನ್ಸಿದ್ರು ಮಾಸ್ ಪ್ರೇಕ್ಷಕರಿಗೆ ಬೇಕಾಗಿರೋ ಎಲ್ಲ ಅಂಶಗಳು ಈ ಸಿನಿಮಾದಲ್ಲಿ ನಿಮ್ಗೆ ಸಿಗುತ್ತೆ. ಹಾಗೆ ಕಥೆನ ನೋಡೋದಾದ್ರೆ, ಚಿತ್ರದ ಹೀರೋ ತನ್ನ ಕುಟುಂಬದ ಜೊತೆಗಿನ ಬಾಂಧವ್ಯ ಹಾಗೂ ತಾನು ಅನುಭವಿಸಿದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋ ಹಾದಿ ಈ ಚಿತ್ರದ ಒನ್ಲೈನ್ ಸ್ಟೋರಿ ಆಗಿರುತ್ತೆ. ಹಾಗೆ ಪಾತ್ರ ನಿರ್ವಹಣೆ, ಪರ್ಫಾರ್ಮೆನ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಹೀರೋ ಪಾತ್ರದಲ್ಲಿ ಮಸ್ತ್ ಮಾಸ್ ಲುಕ್, ವಿಶೇಷವಾಗಿ ಫೈಟ್ ಸೀನ್ಗಳಲ್ಲಿ ಪರ್ಫೆಕ್ಟ್ ಆಗಿ ಹೊಡೆದಾಡವ್ರೆ. ಹೀರೋಯಿನ್ ಪಾತ್ರ ಸಾಮಾನ್ಯ ಅನ್ಸಿದ್ರು ಕತೆಗೆ ಬೇಕಾದಷ್ಟು ಸಪೋರ್ಟ್ ಮಾಡೋರು ಹೀರೋಯಿನ್. ವಿಲನ್ ಪಾತ್ರ ಬಲವಾಗಿದ್ರು ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿರ್ಬೇಕು ಅನ್ಸುತ್ತೆ ಸಿನಿಮಾದಲ್ಲಿ ನೋಡಿದ್ರೆ. ಹಾಗೆ BGM ನೋಡೋದಾದ್ರೆ, ಹಾಡುಗಳು ಅಷ್ಟೇನು ನೆನಪಾಗೋ ತರ ಇಲ್ಲ, ಆದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಕ್ಷನ್ ಸೀನ್ಗಳಲ್ಲಿ ಸೂಪರ್ ಆಗಿ ಎಫೆಕ್ಟ್ ಕೊಟ್ಟಿದ್ದಾರೆ BGM ಅಲ್ಲಿ. ಹಾಗೆ ಆಕ್ಷನ್ ಸೀನ್ಗಳನ್ನ ನಾವು ನೋಡ್ಬೇಕಂದ್ರೆ, ಮಸಾಲಾ ಫೈಟ್ಸ್ ಪಕ್ಕಾ ಮಾಸ್ ಟಚ್, ಕೆಲವು ಸ್ಟಂಟ್ಸ್ ಓವರ್ ಆಗಿ ಅನ್ಸಿದ್ರು ಮಾಸ್ ಪ್ರೇಕ್ಷಕರಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಗುರು. ಹಾಗೆ ಈ ಸಿನಿಮಾದಲ್ಲಿ ನನಗೇನೆಲ್ಲ ಪ್ಲಸ್ ಪಾಯಿಂಟ್ ಇಷ್ಟ ಆಯಿತು, ಮೈನಸ್ ಪಾಯಿಂಟ್ ಆಯಿತು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪ್ಲಸ್ ಪಾಯಿಂಟ್ ಏನಂದರೆ, ಹೀರೋನ ಮಾಸ್ ಪ್ರೆಸೆನ್ಸೇಷನ್ ತುಂಬ ಚೆನ್ನಾಗಿದೆ. ಹಾಗೆ ಫ್ಯಾಮಿಲಿ ಎಮೋಷನ್, ಆಕ್ಷನ್ ಸೀನ್ಗಳು ಸಖತ್ತಾಗಿ ಮೂಡ್ ಬಂದೈತೆ. ಹಾಗೆ ಮೈನಸ್ ಪಾಯಿಂಟ್ಸ್ ಏನಂದರೆ, ಕಥೆಯಲ್ಲಿ ವಸ್ತನ ಸ್ವಲ್ಪ ಕಡಿಮೆ ಅನಿಸ್ತು ಗುರು. ಹಾಗೆ ಕೆಲವು ಸೀನ್ಗಳು ಡ್ರ್ಯಾಗ್ ಆಗಿ ಕಾಣಿಸ್ತವೆ ಗುರು. ಹಾಡುಗಳು ಅಷ್ಟೇನು ಇಡ್ಸಲ್ಲ, ಓಕೆ ಅನ್ನೋ ಥರ ಇದೆ. ಇದು ನನ್ನ ಮೈನಸ್ ಪಾಯಿಂಟ್. ಹಾಗೆ ಮದ್ರಾಸಿ ಸಿನಿಮಾ ಹೊಸತನ ಇಲ್ಲದ ಸಾಮಾನ್ಯ ಮಾಸ್ ಆಕ್ಷನ್ ಎಂಟರ್ಟೈನರ್ ಅನ್ಸುತ್ತೆ, ಆದರೆ ಆಕ್ಷನ್ ಲವರ್ಸ್ಗೆ ಒಮ್ಮೆ ನೋಡ್ಬೋದು ಅಂತ ಅನ್ಸುತ್ತೆ ಗುರು. ಹಾಗೆ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ AR ಮುರುಗದಾಸ್ ಅವರು. ಹಾಗೆ ಈ ಸಿನಿಮಾದ ನಾಯಕ ಬಂದ್ರೆ ಶಿವಕಾರ್ತಿಕೇಯನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. ಇವ್ರ ಜೊತೆಗೆ ರುಕ್ಮಿಣಿ ವಸಂತ್, ವಿದ್ಯುತ್ ಜಮಾಲ್, ಬಿಜು ಮೆನನ್, ವಿಕ್ರಾಂತ್, ಶಬೀರ್, ಪ್ರೇಮ್ ಕುಮಾರ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ ಗುರು. ಹಾಗೆ ಈ ಸಿನಿಮಾ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಕೂಡ ಈ ಸಿನಿಮಾನ ನೋಡಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಸಿನಿಮಾದ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿಬಿಡಿ. ನಮ್ಮ ಚಾನಲ್ನ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.